ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಮ್ಮ ಮೇಲಿಟ್ಟಿರುವ ಪ್ರೀತಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 2 ಅರಸು 19ನೇ ಅಧ್ಯಾಯ 4ರಿಂದ 2 ಅರಸು 19ನೇ ಅಧ್ಯಾಯ 4ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಈಗ ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ, ಹಿಜ್ಕೀಯ ಅರಸನನ್ನು ದೇವರು ಆರಿಸಿಕೊಂಡರು. ಕಡೆಗೆ ಮಾತಿಗೆ ವಿರುದ್ಧವಾಗಿ ಹೋದ, ವಿರೋಧಿಗಳ ಕೈಗೆ ಒಪ್ಪಿಸಿದರು. ಆಮೇಲೆ ಗೋಣಿತಟ್ಟನ್ನು ಉಟ್ಟುಕೊಂಡು ಹಿಜ್ಕೀಯ ಅರಸ ಏನು ಮಾಡಿದ, ದೇವರಲ್ಲಿ ಪಶ್ಚಾತ್ತಾಪ ಪಡುವುದಕ್ಕೋಸ್ಕರ ದೇವರ ಸೇವಕರ ಬಳಿಗೆ ಬಂದ ಅಂತ. ಹಾಗೆ ಇದು ಕೂಡ ನಮ್ಮ ಜೀವಿತಕ್ಕೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ, ಸ್ವೀಕಾರ ಮಾಡಿದ ಮೇಲೆ, ದೇವರ ವಾಕ್ಯವನ್ನು ನಮಗೆ ದೇವರು ಆರಿಸಿಕೊಂಡವರ ಮುಖಾಂತರ ತಿಳಿಯಪಡಿಸುವಾಗ ನಾವು ಒಂದು ವೇಳೆ ದೇವರ ವಾಕ್ಯಕ್ಕೆ ವಿಧೇಯರಾಗದೆ ಅವಿಧೇಯರಾದರೆ ಖಂಡಿತವಾಗಿ ನಾವು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತವರು ಅಂತ ಇದರ ಅರ್ಥ. ಇದು ಈಗಾಗಲೇ ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರು ಪ್ರೀತಿಯಲ್ಲಿ ನಮಗೆ ದರ್ಶನ ಕೊಡೋದು, ಹಿರಿಯರ ಮೂಲಕವೂ ನಮ್ಮ ಮೂಲಕವೂ ಬಂದು ಹೋದಂಥ ಅಪರಾಧಗಳನ್ನು ಕ್ಷಮಿಸಿ ನಮ್ಮನ್ನು ಒಂದಲ್ಲ ಒಂದು ರೀತಿಯಿಂದ ಮೇಲಕ್ಕೆತ್ತಿ ನಡೆಸ್ತಾ ಇರೋದು. ನಾವು ಸುಖ, ಶಾಂತಿ, ನೆಮ್ಮದಿಯಿಂದ ಈ ಭೂಲೋಕದಲ್ಲಿ ಜೀವಿಸಬೇಕು. ಒಂದು. ಎರಡನೇ, ಮರಣ ಹೊಂದುವುದಕ್ಕಿಂತ ಮೊದಲು ಪರಿಶುದ್ಧರಾಗಿ ಮರಣ ಹೊಂದಿದರೆ ನಾವು ದೇವರು ನ್ಯಾಯ ತೀರ್ಪಿಗಾಗಿ ನಮ್ಮನ್ನು ಕರೆದುಕೊಂಡು ಹೋಗಲು ಬರುವಾಗ ಖಂಡಿತವಾಗಿಯೂ ನಾವು ಪರಲೋಕಕ್ಕೆ ದೇವರೊಂದಿಗೆ ಬೇಕೆಂದು ದೇವರೊಂದು ಚಿತ್ತವಾಗಿದೆ. ಅದಕ್ಕೆ ಯೋಹನ್ನ 3ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಯಾರೊಬ್ಬರೂ ನಾಶವಾಗಬಾರದು ಎಂಬುದಾಗಿ. ಮತ್ತು ಇನ್ನೊಂದು ಕಡೆಗೂ ಬರೆಯಲ್ಪಟ್ಟಿದೆ, ನಾನಿದ್ದಲ್ಲೇ ನೀವು ಇರಬೇಕು, ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ. ಇದಾಗಿದೆ ಆ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನ ಅಲ್ಲಾಹ್ ಅಕ್ಬರ ಒಂದು ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೀಗ 4ನೇ ವಚನಕ್ಕೆ ಹೋಗೋಣ. 2 ಅರಸು 19:4. ಜೀವ ಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ತನ್ನ ಯಜಮಾನನಾದ ಅಶ್ಶೂರ್ಯದ ಅರಸನಿಂದ ಕಳುಹಿಸಲ್ಪಟ್ಟ ರಬ್ಷಾಕೆಯ ನಿಂದಾವಾಕ್ಯಗಳನ್ನು ನಿನ್ನ ದೇವರಾದ ಯೆಹೋವನು ಕೇಳಿರುವನು. ನಿನ್ನ ದೇವರಾದ ಯೆಹೋವನು ತಾನು ಹೇಳಿದ ವಾಕ್ಯಗಳ ನಿಮಿತ್ತ ಮುಯ್ಯಿ ತೀರಿಸಾನು. ಆದುದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸು ಎಂಬುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಂದು ಸ್ತ್ರೀಯ ರಬ್ಷಾಕೆಯ ಒಂದು ಮಾತನ್ನು ಕೇಳಿ ಅವನು ತಪ್ಪಿ ಹೋದ. ಯಾರು? ಅರಸ. ಹಾಗೆ ಬೇರೆಯವರಿಗೆ ಹೇಳ್ತಾ ಇದ್ದೀನಿ, ಉಳಿದವರಿಗಾಗಿ ಆದರೂ ಪ್ರಾರ್ಥಿಸಿ, ನನಗಿಂತ ಮರಣಕರದ ವ್ಯಾಧಿಯಾಗಿ ಬಂದು ಹೋಗಿದೆ ಅಂತೇಳಿ. ಹಾಗೆ ಅರ್ಥ ಏನಪ್ಪ ಅಂದರೆ, ಕೆಲವೊಂದು ಸ್ತ್ರೀಯರನ್ನು ಕೂಡ ನಾವಿಲ್ಲಿ ಕಾಣಬಹುದು. ಉದಾಹರಣೆಗೆ ಕಾಲದಲ್ಲಿ ದೇವರು ನಾವು ಆದಿಕಾಂಡದಲ್ಲಿ ಓದುವಾಗ ಆದಿಕಾಂಡ 1, 2, 3ನೇ ಅಧ್ಯಾಯಗಳನ್ನ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಸಾಧಾರಣ ಎಲ್ರಿಗೂ ಬೈಬಲ್ ಓದುವರಿಗೆ ಗೊತ್ತಿದೆ ಇದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಾಮ ಅವುಗಳನ್ನು ಪ್ರಥಮವಾಗಿ ಇಡೀ ಭೂಲೋಕದಲ್ಲಿ ಅವರು ಇಬ್ಬರೇ ಇದ್ದರು, ಗಂಡ ಹೆಂಡತಿ. ಕಡೆಗೆ ಗಂಡನ ಹತ್ರ ದೇವರು ಎಚ್ಚರಿಸಿದರು. ಆ ಮಾತನ್ನು ಗಂಡ ಹೆಂಡತಿಗೆ ಹೇಳಿದ. ಕಡೆಗೆ ಸೈತಾನ ಹೆಂಡತಿಯನ್ನು ಬಂದು ವಂಚಿಸುವಾಗ ಗಂಡನ ಮಾತನ್ನು ಮೀರಿ ಸೈತಾನ ಮಾತಿಗೆ ಕಿವಿ ಕೊಟ್ಟದರಿಂದ ಏನಾದ್ಲು, ಅವಳು ಕೆಟ್ಟು ಹೋದ್ಲು, ಗಂಡನನ್ನು ಕೂಡ ಕೆಡಿಸಿದಳು. ಹಾಗೆ ಇವತ್ತು ಅನೇಕ ಹೆಂಡತಿಯರು ಕೂಡ ಏನ್ ಮಾಡ್ತಾರೆ, ಗಂಡಂದಿರು ಎಷ್ಟೇ ಹೇಳಿದ್ರು ಗಂಡಂದಿರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ತನ್ನ ಈ ಲೋಕದ ವಿಷಯಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಹಾಗೆ ಅನೇಕ ಸ್ತ್ರೀಯರು ಕೂಡ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಸ್ತ್ರೀಯರ ಮೂಲಕ ಅಂದ್ರೆ ಅವರಲ್ಲ, ಅವರ ಮೂಲಕ ಸೈತಾನನು ಮಾಡುವ ಕಾರ್ಯವಾಗಿದೆ. ಆದ್ದರಿಂದ ಗಂಡಸರು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಯಾಕೆಂದ್ರೆ ಸ್ತ್ರೀಯರಿಗೆ ನಿಜವಾಗ್ಲೂ ಈಗ ನಿಜವಾದ ಒಂದೊಂದು ಸ್ತ್ರೀ ಆದರೆ ಅಬ್ರಹಾಮನ ಹೆಂಡತಿ ಸಾರಳು, ರೆಬೆಕಳು, ಎಲಿಜಬೆತಳು, ಮರಿಯಳು, ಇವರೆಲ್ಲ ನೋಡಿ ಏನಾಗಿದ್ರು, ನೇರವಾಗಿ ದೇವರಿಂದ ಆಯ್ಕೆಗೊಂಡ ಹೆಂಡತಿಯರಾಗಿದ್ದಾರೆ. ಹಾಗೆ ಒಂದು ವೇಳೆ ದೇವರು ಎಲ್ಲರಿಗೂ ತಿಳಿಸ್ತಾರೆ,
ಕೆಲವೊಂದು ಮಹಿಳೆಯರು ಏನು ಮಾಡ್ತಾರೆ, ಈ ಕಡೆ ದೇವರ ಕಡೆಗೆ ಗಮನ ಬಹಳ ಕಡಿಮೆ, ಪ್ರಪಂಚದ ಕಡೆಗೆ ಗಮನ ಜಾಸ್ತಿ ಕೊಡ್ತಾರೆ. ಅಂಥವರು ಗಂಡಂದಿರನ್ನು ಬಹಳ ಕೆಡಿಸ್ತಾರೆ. ಅದು ಈಗಲೂ ಕೂಡ ನಡೀತಲೇ ಇದೆ. ಕುಟುಂಬವು ಕೂಡ ಅಲ್ಲಿ ಬೇರ್ಪಟ್ಟು ಹೋಗ್ತಾ ಇದೆ. ಆದರೆ ಹಿಜ್ಕೀಯ ಅರಸ ಏನು ಹೇಳ್ದಾನೆ, ಉಳಿದವರಿಗಾಗಿಯೂ ಪ್ರಾರ್ಥಿಸಿ ಅಂತಾಗಿ ನಮ್ಮ ತಪ್ಪು ನಾವು ಅರಿವಾದಾಗ ಒಂದು ವೇಳೆ ದೇವರಲ್ಲಿ ನಾವು ಕ್ಷಮೆಯನ್ನು ಕೇಳಬೇಕು, ಮೊರೆ ಇಡಬೇಕು, ಇತರರಾಗಿಯೂ ಕೂಡ ನಾವು ಪ್ರಾರ್ಥಿಸಬೇಕು ಎಂಬುದಾಗಿದೆ. ನಮಗೆ ಸ್ತೋತ್ರ. 5ನೇ ವಚನ. ಅರಸನಾದ ಹಿಜ್ಕೀಯನ ಸೇವಕರು ಯೆಶಾಯನ ಬಳಿಗೆ ಬಂದಾಗ ಅವನು ಅವರಿಗೆ, ನೀನು ಕೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ. ಅಶ್ಶೂರ್ಯದ ಅರಸನ ಸೇವಕನು ಈ ಮಾತುಗಳಿಂದ ನನ್ನನ್ನೇ ದೂಷಿಸಿದ್ದಾರೆ. ದೇವರ ನಮಗೆ ಸ್ತೋತ್ರ. ಯೆಶಾಯನ ಬಳಿಗೆ ಬಂದರು. ಯಾರೋ ಹಿಜ್ಕೀಯ ಅರಸನು ಬಂದಿದ್ದಾನೆ, ಅವನ ಸೇವಕನು ಕೂಡ ಕಳಿಸಿದ್ದಾನೆ. ಆಗ ಯೆಶಾಯ ಹೇಳ್ತಾ ಇದ್ದಾನೆ, ಹೆದರಬೇಡ, ಅರಸ ನನ್ನನ್ನು ಕೂಡ ದೂಷಣೆ ಮಾಡಿದ್ದಾನೆ. ಹಾಗೆ ದೂಷಣೆ ಮಾಡೋರು ಏನು ಮಾಡ್ತಾರೆ, ದೂಷಣೆ ಮಾಡ್ತಾರೆ. ಅವರಿಗೆ ಖಂಡಿತವಾಗಿ ಒಳ್ಳೆ ವಿಚಾರಗಳು, ಒಳ್ಳೆ ನಡೆ ನುಡಿಗಳು ಬೇಡ. ಅವರ ಮನಸ್ಸು, ಹೃದಯ ಕೆಟ್ಟು ಹೋಗಿದೆ. ಅವರಿಗೆ ಕೆಟ್ಟದ್ದೇ ಬೇಕು. ಒಳ್ಳೇದು ಹೇಳಿದ್ರು ಕೂಡ ಅವರೆಲ್ಲ ಕಡೆಗೆ ಅವರ ಸಂಗಡಿಗಳನ್ನು ಕರೆದುಕೊಂಡು ಹೊಡೆಯೋದು, ಬಡಿಯೋದು, ಕೊಳ್ಳೋದು, ನಾನಾ ಥರದ ಹಿಂಸೆಗಳನ್ನು ಕೊಡುವವರಾಗಿದ್ದಾರೆ. ಅದು ಕೂಡ ಮೊದಲಿಂದೇ ನಡೀತಾ ಬಂದಿದೆ, ಈಗಲೂ ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೂಷಣೆ ಮಾಡೋರು ಮಾಡ್ತಾ ಇರ್ತಾರೆ. ಅದು ಅವರ ಒಂದು ಹೃದಯ ಮತ್ತು ಮನಸ್ಸು ಕೆಟ್ಟು ಹೋಗಿದ್ದರಿಂದ ಅದಕ್ಕೆ ಯೆಶಾಯ ಹೇಳ್ತಾರೆ, ನೀನು ಹೆದರಬೇಡ ಅಂತ. ಹಾಗೆ ಯಾರಾದರೂ ಒಬ್ಬರು ನಮ್ಮನ್ನ ದೂಷಣೆ ಮಾಡಿದರೆ, ಮಾಡಿದರೆ ನಾವು ಅದಕ್ಕೆ ಬೇಸರಗೊಳ್ಳಬಾರದು. ಅವರಿಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ಯಾಕೆಂದರೆ ದೇವರು ಮನುಷ್ಯನಾಗಿ ಬಂದಾಗ ಅವರನ್ನು ಕೂಡ ಹಾಗೆ ಮಾಡಿದರೆ, ಅವರ ಪ್ರವಾದಿ ಸಾಕ್ಷಿಗಳನ್ನು ಎಲ್ಲರನ್ನೂ, ಇದು ಕೂಡ ಬೈಬಲ್ ಓದಿದವರಿಗೂ ಚೆನ್ನಾಗಿ ಗೊತ್ತಾಗ್ತದೆ, ಎಲ್ಲ ಗ್ರಂಥಗಳಲ್ಲಿ ಇವೆ. ಈ ವಿಷಯವನ್ನು ನಿನ್ನೆ ಕೂಡ ನಾವು ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ. ಆದ್ದರಿಂದ ನಾನು ಅವನ ಮೇಲೆ ಭಯದ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂಹೃತನಾಗುವಂತೆ ಮಾಡುವೆನೆಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ ಎಂದು ಉತ್ತರ ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಅವನ ಮೇಲೆ ನಾನು ಭಯದ ಆತ್ಮವನ್ನು ಬರಮಾಡುವೆನು. ಯಾರ ಮೇಲೆ? ಈ ದೂಷಿಸುವವರ ಮೇಲೆ ಭಯದ ಆತ್ಮ. ಯಾರು ದೇವರನ್ನು ದೂಷಿಸ್ತಾರೋ ಅವರಲ್ಲಿಗೆ ಭಯದ ಆತ್ಮ ಯಾರು? ಸೈತಾನನ ಆತ್ಮವನ್ನು ಅಲ್ಲಿಗೆ ನಾನು ಕಳಿಸುತ್ತೇನೆ ಅಂತ ಯಾರು? ದೇವರು ಹೇಳ್ತಾ ಇದ್ದಾರೆ. ಯಾರು? ಯೆಶಾಯನ ಮುಖಾಂತರ ಹಿಜ್ಕೀಯ ಅರಸನ ಸೇವಕರುಗಳಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಂಹೃತನಾಗುವಂತೆ ಮಾಡುವೆನು. ನೋಡಿ, ಕಡೆಗೆ ಭಯದ ಆತ್ಮ ಮಾತ್ರ ಅಲ್ಲ, ಅವರನ್ನು ವಿರೋಧಿಗಳ ಕೈಗೆ ಸಿಕ್ಕಿ ಕೊಲೆಯಾಗುವ ಹಾಗೆ ಮಾಡ್ತೇನೆ ಅಂತ ಕೂಡ ದೇವರ ಮಾತಾಗಿದೆ ಎಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ ಎಂದು ಉತ್ತರ ಕೊಟ್ಟನು. ಯಾರೋ? ಈ ಯೆಶಾಯ ಇದೇ ರೀತಿಯಲ್ಲಿ ಹಿಜ್ಕೀಯನ ಸೇವಕರಿಗೆ ಹೇಳಿದಂಥ ಮಾತು. ಆಗ ಇದರ ಅರ್ಥ ಏನಪ್ಪ ಅಂದರೆ, ದೇವರಿಗೆ ವಿರುದ್ಧವಾಗಿ ನಡೆಯುವರು, ದೇವರನ್ನು ದೂಷಿಸುವವರು, ದೇವರಿಂದ ಆಯ್ಕೆಯಾದವರನ್ನು ದೂಷಿಸುವವರು, ಹಿಂಸೆ ಕೊಡುವವರಿಗೆ ಅಲ್ಲಿಗೆ ಮತ್ತೆ ದೇವರು ಸೈತಾನ ಅಂದರೆ ಭಯದ ಆತ್ಮ ಅಂದರೆ ಅವರಿಗೆ ಏನೇ ಆದರೂ ಮೊದಲು ಭಯಂಕರ ಗರ್ವ ಅಹಂಕಾರದಲ್ಲಿರ್ತಾರೆ. ಭಯದ ಆತ್ಮವನ್ನು ಕಳಿಸಿದಾಗ ಎಲ್ಲ ಹೆದರಿ ನಡುಗುವವರಾಗಿದ್ದಾರೆ, ಎಲ್ಲದರಲ್ಲಿ ಸೋಲುವವರಾಗಿದ್ದಾರೆ. ಕಡೆಗೆ ಮತ್ತೆ ಅವರ ವಿರೋಧಿಗಳ ಕೈಗೆ ಸಿಕ್ಕುವಾಗೆ ಮಾಡ್ತಾರೆ. ಅಲ್ಲಿ ಕತ್ತಿಯಿಂದ ಅಂದರೆ ವಿರೋಧಿಗಳ ಕೈಯಿಂದಲೇ ಅವರು ಸಾಯುವಾಗೆ ಮಾಡ್ತಾರೆ ಅಂತೇಳಿ ಯೆಶಾಯನ ಮೂಲಕ ಹಿಜ್ಕೀಯನ ಸೇವಕರಿಗೆ ಹೇಳಿ ಕಳಿಸಿದರು. ಯಾರೋ? ಯೆಶಾಯ ಪ್ರವಾದಿ. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ಗರ್ವ ಅಹಂಕಾರದಲ್ಲಿ ದೇವರಿಗೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ, ಯಾರನ್ನು ಕೆಡಿಸ್ತಾರೋ, ಯಾರನ್ನು ಹಾಳು ಮಾಡ್ತಾರೋ ಅಂಥವ್ರ ಬಳಿಗೆ ಭಯದ ಆತ್ಮವನ್ನು ಕಳಿಸೋರು ಎಂಥ ಗರಿಷ್ಠರು, ಅಹಂಕಾರ ರೌಡಿಗಳೇ ಆಗಿರಬಹುದು, ಎಂಥ ಹಣವಂತರೇ ಆಗಿರ್ಬೋದು, ಎಂಥ ಐಶ್ವರ್ಯವಂತರೇ ಆಗಿರಬಹುದು. ಕಡೆಗೆ ಅಲ್ಲಿಗೆ ಭಯದ ಆತ್ಮ ಹೋಗಿ ಅವರಿಗೆ ಭಯ ಹುಟ್ಟಿಸಿ ನಾನಾ ಥರದ ಕಾರ್ಯಗಳನ್ನು ಬರಮಾಡುವ ಹಾಗೆಯೂ ಹಾಗೆ ಮತ್ತು ಅವರ ವಿರೋಧಗಳ ಕೈಗೆ ಒಪ್ಪಿಸಿ ಅಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಸಂಪೂರ್ಣ ನಾಶವಾಗುವ ಹಾಗೆ ದೇವರು ಮಾಡುತ್ತಾರೆ. ಇದು ಕೂಡ ಹಿಂದೆ ನಾವು ನೋಡಿದ್ದೇವೆ, ಈಗಲೂ ನೋಡುತ್ತಲೇ ಇದ್ದೇವೆ. ಗರ್ವ ಅಹಂಕಾರವನ್ನು ದೇವರು ಯಾವ ರೀತಿ ಮುರಿಯುತ್ತಾರೆ ಎಂಬುದಾಗಿ. ಆದುದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ಸಹೋದರ ಸಹೋದರಿಯರೇ, ಒಂದು ವೇಳೆ ದೇವರಿಂದ ತಪ್ಪಿ ಹೋದಾಗ, ದೇವರು ಆರಿಸಿಕೊಂಡವರ ಮುಖಾಂತರ ಕಡಾಖಂಡಿತ ತಿಳಿದುಕೊಂಡಾಗ ಹಿಜ್ಕೀಯ ಅರಸನು ಏನು ಮಾಡಿದ? ಗೋಣಿ ತಟ್ಟನ್ನು ಉಟ್ಟುಕೊಂಡು ಬಂದ ಹಾರಿಯದು ಏನಪ್ಪ ಅಂದರೆ ಹಿಜ್ಕೀಯನಿಗೆ ಅರ್ಥ ಆದಾಗ ಪಶ್ಚಾತ್ತಾಪ ಪಟ್ಟ. ಹಾಗೆ ನಮ್ಮ ತಪ್ಪಿಗಾಗಿ ಶಿಕ್ಷೆ ಬಂದಾಗ
ನಾವು ಏನು ಮಾಡಬೇಕು, ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ದೇವರೇ, ನಾನು ತಪ್ಪು ಮಾಡಿದ್ದೇನೆಪ್ಪ, ನನ್ನ ಕ್ಷಮಿಸು, ಇನ್ನು ಮುಂದೆ ನಾನು ತಪ್ಪು ಮಾಡುವುದಿಲ್ಲ ಎಂಬುದಾಗಿ. ಆಗ ನಿಜವಾದ ಪಶ್ಚಾತ್ತಾಪ ಆದರೆ ದೇವರು ಅಲ್ಲಿ ಅಂಥವರನ್ನು ಕ್ಷಮಿಸುತ್ತಾರೆ. ನಾಟಕದ ಪಶ್ಚಾತ್ತಾಪ ಆದರೆ ದೇವರು ಆ ಪ್ರಾರ್ಥನೆಗೆಯನ್ನು ಕಿವಿಗೊಟ್ಟು ನೋಡೋದಿಲ್ಲ, ಕೈ ಎತ್ತಿ ಪ್ರಾರ್ಥಿಸಿದವರು ಕೂಡ ಕಣ್ಣು ಬಿಟ್ಟು ನೋಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಉತ್ತರವೇ ಸಿಕ್ಕುವುದಿಲ್ಲ. ಆದರೆ ಸ್ವಲ್ಪ ಸಮಯ ನೋಡ್ತಾರೆ, ದೇವರು ಆದುಕೊಂಡವ್ರನ್ನು ಮತ್ತೆ ಮತ್ತೆ ಕಳಿಸ್ತಾರೆ. ಸರಿಯಾದ ಪಶ್ಚಾತ್ತಾಪ ಆದರೆ ಖಂಡಿತವಾಗಿಯೂ ಅವರಿಗೆ ಕ್ಷಮೆ ಇದೆ. ಕೀರ್ತನೆ 51ರಲ್ಲಿ ಓದುವ ಪ್ರಕಾರ. ದೇವರ ನಾಮಕ್ಕೆ ಸ್ತೋತ್ರ. ಈಗ 8ನೇ ವಚನ. 8ನೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 8 ಬೇಡ, 20ರಿಂದ 34ರವರೆಗೆ 20ರಿಂದ 34ರವರೆಗೆ ಓದಿಕೊಳ್ಳೋಣ. ಆಗ ಆಮೋಚನ ಮಗನಾದ ಯೆಶಾಯನು ಹಿಜ್ಕೀಯನಿಗೆ ಹೇಳಿ ಕಳಿಸಿದ್ದೇನೆಂದರೆ, ನೀನು ಅಶ್ಶೂರದ ಅರಸನಾದ ಸನ್ಹೇರೀಬನ ವಿಷಯವಾಗಿ ಮಾಡಿದ ಬಿನ್ನಹವನ್ನು ಕೇಳಿದ್ದೇನೆಂಬುದಾಗಿ ಇಸ್ರಾಯೇಲ್ ದೇವರಾದ ಯೆಹೋವನು ಅನ್ನುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಯೆಶಾಯನು ಹೇಳ್ತಾ ಇದ್ದಾನೆ, ಇವನು ಹಿಜ್ಕೀಯ ಅರಸ ಪಶ್ಚಾತ್ತಾಪ ಪಟ್ಟಾಗ ಖಂಡಿತವಾಗಿ ನೋಡಿ, ಹಿಜ್ಕೀಯನು ನೀನು ಮಾಡಿದ ಬಿನ್ನಹವನ್ನು ದೇವರು ಕೇಳಿದ್ದಾರೆ ಎಂಬುದಾಗಿ, ದೇವರು ಹೇಳಿದ್ದಾರೆ ಎಂಬುದಾಗಿ ಅನ್ನುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಸೇವಕರುಗಳ ಮುಖಾಂತರ ಯೆಶಾಯ ಏನು ಮಾಡಲ್ಲ, ಯೆಶಾಯ ಹೇಳಿ ಕಳಿಸಿದ ಅರಸ ನಿಮ್ಮ ಯಜಮಾನನ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ ಅಂತ. ಹಾಗೆ ಇದನ್ನು ಈಗಾಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ ಸರಿಯಾಗಿ ಪಶ್ಚಾತ್ತಾಪ ಪಡುವುದಾದರೆ ಖಂಡಿತವಾಗಿ ದೇವರಂತ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಯೆಶಾಯ 59ನೇ ಅಧ್ಯಾಯ 1-2ನೇ ವಚನದಲ್ಲಿ ಕೂಡ ನೋಡುವಾಗ, ಖಂಡಿತವಾಗಿ ನಿನ್ನನ್ನು ರಕ್ಷಿಸಿದಂಥ ನನ್ನ ಕೈ ಮೋಟು ಕೈ ಅಲ್ಲ, ಕಣ್ಣು ಕುರುಡಾಗಿಲ್ಲ, ಕಿವಿ ಕಿರುಡಾಗಿಲ್ಲ, ಬದಲಾಗಿ ನಿನ್ನ ಅಪರಾಧಗಳೇ ನಿನ್ನನ್ನು ಜೀವದಿಂದ ಬೇರ್ಪಡಿಸುತ್ತಾ ಬಂದಿದೆಂಬುದಾಗಿ ಯೆಶಾಯ 59:1 ಮತ್ತು 2ನೇ ವಚನವನ್ನು ನಾವು ನೋಡ್ತೇವೆ. ಆಗ ಯಾಕೆ ಕಷ್ಟ, ಸಂಕಟ, ದುಃಖಗಳು ಬರ್ತವೆ? ದೇವರಿಗೆ ವಿರುದ್ಧವಾಗಿ ನಡೆದಾಗ ತನ್ನ ಹೆಂಡತಿ ಮಕ್ಕಳು ವಿರುದ್ಧವಾಗ್ಬೋದು, ಅಥವಾ ಬೇರೆ ಸ್ತ್ರೀಯರು ವಿರುದ್ಧವಾಗ್ಬೋದು, ಅಣ್ಣ ತಮ್ಮಂದರು ಬಂಧು ಬಳಗ ವಿರುದ್ಧವಾಗ್ಬೋದು. ಮೀಕ 7ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ, ಮತ್ತಾಯ 10:35-39ರವರೆಗೆ ಕೂಡ ಓದುವಾಗ, ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರನ್ನು ಬಿಡದೆ ಸತ್ರೆ ಸಾಯಲಿಂತ ಮುನ್ನಗ್ಗಬೇಕು. ಯೋಬನ ವಿಚಾರವನ್ನ ತೆಗೆದುಕೊಳ್ಳೋಣ. ಯೋಬನಿಗೆ ಕಡೆಗೆ ಚೆನ್ನಾಗಿರೋತ್ತಿಗೆ ಅವನ ಹೆಂಡತಿ ಎಲ್ಲ ಚೆನ್ನಾಗಿದ್ದರು. ಯಾಗ ಅವನಿಗೆ ಶೋಧನೆ ಬಂದಾಗ ದೇವರು ಅವನನ್ನು ಅವನ ಶರೀರವನ್ನು ಮಾತ್ರ ಅವನ ಶರೀರ, ಭೂಮಿ, ಆಸ್ತಿ ಪಾಸ್ತಿ, ಮಕ್ಕಳನ್ನು ಸೈತಾನ ಕೈಗೆ ಒಪ್ಪಿಸಿಕೊಟ್ಟು ದೇವರು ಯೋಬನ ಪರವಾಗಿ ನಿಂತರೂ ಸೈತಾನಿಗೆ ಸೋಲಾಯಿತು. ಆಗ ಗಂಡನಿಗೆ ಕಷ್ಟ ಬಂತು ಅಂತ ಹೇಳೋತ್ತಿಗೆ ಗಂಡನಿಂದ ಏನು ಲಾಭ ಇಲ್ಲ ಇನ್ನು ನಮಗೆ ಅಂತ ಹೇಳುವಾಗ ಹೆಂಡತಿ ಏನು ಮಾಡಿದ್ಲು, ಗಂಡನನ್ನು ಬಿಟ್ಟು ಓಡಿದಳು ಎಂಬುದಾಗಿ ನಾವು ಯೋಬನ ಪುಸ್ತಕದಲ್ಲಿ ಓದುತ್ತೇವೆ. ಕಡೆಗೆ ನೋಡುವಾಗ ಕಡೆಯ ಅಧ್ಯಾಯಗಳಲ್ಲಿ ನೋಡುವಾಗ ಅದೇ ಯೋಬನು ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಮತ್ತೆ ದೇವರು ಅವನನ್ನು ಗುಣಪಡಿಸಿದಾಗ ಮೊದಲಿನಿಗಿಂತ 2ರಷ್ಟು ಆಸ್ತಿಯನ್ನು ಕೊಟ್ಟಾಗ ಆ ಹೆಂಡತಿ ಮತ್ತೆ ವಾಪಸ್ ಬಂದಳು. ಇಂಥ ಹೆಂಡತಿಯರು ಕೂಡ ಇವತ್ತು ಅನೇಕರಿದ್ದಾರೆ. ಗಂಡನಿಂದ ಯಾವಾಗ ಲಾಭ ಇದೆಯೋ ಒಳ್ಳೇದಿದೆಯೋ ಆಗ ಮಾತ್ರ ಕೆಲವು ಹೆಂಡತಿಯರು ಇರ್ತಾರೆ. ಗಂಡನಿಗೆ ಕಷ್ಟ ಸಂಕಟ ದುಃಖ ಬಂದಾಗ ಯಾಕೆ ಈ ರೀತಿ ಕಷ್ಟ ಸಂಕಟ ದುಃಖ ಬಂತು, ನಮ್ಮ ಗಂಡ ಹೀಗೆ ಆಗಬಾರ್ದಿತ್ತಲ್ಲ ಅಂತೇಳಿ ಏನಾದರೂ ಗಂಡನಿಗೆ ಆದಾಗೆ ನಮಗೂ ಆಗಲಿ ಅಂತೇಳಿ ಗಂಡನನ್ನ ಒಳ್ಳೆ ಹೆಂಡತಿಯರು ದೇವರಿಂದ ಆಶೀರ್ವಾದ ಹೊಂದಿದವರಾದರೆ ಬಿಟ್ಟು ಹೋಗುವುದಿಲ್ಲ, ದೂಷಣೆ ಮಾಡುವುದಿಲ್ಲ, ತೊಲಗುವುದೂ ಇಲ್ಲ. ಇತರರ ಬಂಧು ಬಳಗದವರ ಮಾತುಗಳನ್ನು ಕೇಳಿ ಗಂಡನಿಗೆ ವಿರೋಧ ಆಗುವುದೂ ಇಲ್ಲ. ಯಾವಾಗ ದೇವರು ಭಯದ, ಈಗ ಹಿಂದೆ ನಾವು ತಿಳ್ಕೊಂಡಾಗೆ ಭಯದ ಆತ್ಮವನ್ನು ಕಳಿಸಿದಾರೋ, ಭಯದ ಆತ್ಮ ಅಂದರೆ ಸೈತಾನ ಯಾರಲ್ಲಿ ನುಗ್ಗಿದಾರೋ ಅವರಿಗೆ ಗಂಡನಿಗೆ ಕಷ್ಟ ಬಂದಾಗ ಅವರು ಗಂಡನನ್ನು ದೂಷಣೆ ಮಾಡ್ತಾರೆ. ದೇವರ ವಿಷಯವನ್ನು ಸಾರಿದಾಗ ಅಲ್ಲಿ ಏನು ಮಾಡ್ತಾರೆ, ಬಹಳ ಹಿಂಸೆ ಹೀಯಾಳಿಸೋರು ಆಗ್ತಾರೆ, ಗಂಡನನ್ನು ದೂರ ತಳ್ಳೋರು ಆಗ್ತಾರೆ, ಗಂಡನ ಬಗ್ಗೆ ಮಕ್ಕಳಿಗೆ ಚಾಡಿ ಹೇಳೋರು ಕೂಡ ಆಗ್ತಾರೆ. ಅಂಥವ್ರು ಅನೇಕರು ದೇವರನ್ನು ದೂಷಣೆ ಮಾಡೋರಾಗಿದ್ದಾರೆ. ಆದರೆ ಹಿಜ್ಕೀಯ ಅರಸನು ಕೂಡ ಅಲ್ಲಿ ಏನು ಮಾಡ್ದ, ಕಡೆಗೆ ಪಶ್ಚಾತ್ತಾಪ ಪಟ್ಟಾಗ ದೇವರವನ ಪ್ರಾರ್ಥನೆಯನ್ನ ಕೇಳಿದರು ಎಂಬುದಾಗಿ ಇಲ್ಲಿ ಯೆಶಾಯನು ಹೇಳಿ ಕಳಿಸ್ತಾನೆ. ಇದು ನಮ್ಮ ಜೀವಿತಕ್ಕೆ ಬಂದಾಗಲೂ ಕೂಡ ಯಾಕೆ ಕಷ್ಟ ಸಂಕಟ ದುಃಖಗಳು ಬಂತು ಅಂತೇಳಿ ಅರ್ಥ ಮಾಡಿಕೊಂಡು ನಾವು ಪಶ್ಚಾತ್ತಾಪ ಪಟ್ಟಾಗ ನಿಜವಾಗ್ಲೂ ದೇವರು ಇವತ್ತು ಕೂಡ ನಮ್ಮ ಪ್ರಾರ್ಥನೆಯನ್ನ ಆಲಿಸುವವನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಆದರೆ ಪೂರ್ಣ ಭರವಸೆಯಿಂದ ನಾವು ಪ್ರಾರ್ಥಿಸಬೇಕು. 21ನೇ ವಚನ, ಯೆಹೋವನು ಅವನನ್ನು ಕುರಿತು, ಕನ್ನಿಕೆಯಾಗಿರುವ ಚೀಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ ಮಾಡುತ್ತಾಳೆ, ಯೆರೂಸಲೇಮ್ ಕುಮಾರ್ತೆಯು ನಿನ್ನ ಹಿಂದಿನಿಂದ ತಲೆಯಾಡಿಸುತ್ತಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಏನು ಹೇಳಿದ್ರೆ ದೇವರು ಹಿಜ್ಕೀಯ ಅರಸನಿಗೆ ಏನು ಹೇಳಿದ್ದಾರೆ, ನಿನ್ನನ್ನು ಅವರು ತಲೆಯಾಡಿಸ್ತಾರೆ, ನಿನ್ನನ್ನು ಪರಿಹಾಸ ಮಾಡುತ್ತಾರೆ. ಹಾಗೆ ದೇವರೊಂದಿಗೆ ನಡೆಯುವಾಗ ಸಂಪೂರ್ಣವಾಗಿ ಏನ್ ಮಾಡ್ತಾರೆ, ಬೇರೆ ಜನಗಳು ಕೂಡ ತಲೆಯಾಡಿಸೋದು, ಹೇಳ್ಸೋದು, ಬುದ್ಧಿವಂತ ಅವನಿಗೆ ಯಾಕೆ ಇಷ್ಟು ದೊಡ್ಡ ಕಾರ್ಯಗಳು ಬಂತು, ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಒಳ್ಳೆದಾಗಲಿಲ್ಲ, ಇವತ್ತು ನನ್ನ ಜೀವನದಲ್ಲಿ ನಡೆದು ಹೋಯಿತು, ಈಗ ಮಾತ್ರ ಸ್ವಲ್ಪ ಕಡಿಮೆಯಾಗಿದೆ, ಜನಗಳಿಗೆ ಅರ್ಥ ಆಗಿದೆ ಅಂತ ಕಾಣ್ತದೆ. ಅದರಲ್ಲಿ ಯಾರನ್ನು ನಿಂದಿಸಿ ಯಾರನ್ನು ದೂಷಣೆ ಮಾಡಿದ್ದಿ, ಅರಸನಾಗಿರುವಾಗ ಬಹಳ ಶಾಂತಿ ಸಮಾಧಾನದಿಂದ ಓದಿದ್ದೇವೆ. ಯಾವಾಗ ಅರಸನಾದ ಎಲ್ಲರೂ ಅರಸ ಆದ್ಮೇಲೆ ಏನ್ ಮಾಡ್ತಾರೆ, ಎಲ್ಲರೂ ಅವನ ಬಳಿಗೆ ಬರ್ತಾರೆ, ಇವನೊಂದು ಅಧಿಕಾರಿಯಾಗಿರ್ತಾನೆ, ಅವನು ಹೇಳಿದ್ದೇ ತೀರ್ಪು ಆ ರಾಷ್ಟ್ರಗಳಿಗೆ ಅಥವಾ ರಾಜ್ಯಗಳಿಗೆ. ಆಗ ಏನ್ ಮಾಡ್ತಾನೆ, ಅವನು ಬಹಳ ಒಂದು ಗರ್ವ ಅಹಂಕಾರದಿಂದ ಇತರರನ್ನ ದೂಷಣೆ ಮಾಡ್ತಾನೆ, ತನಗೆ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡ್ತಾನೆ, ನಮ್ಮ ಹಾಗೆ ಯಾರು ಇರ್ತಾರೆ ನನ್ನ ಹಾಗೆ ಅಂಥವ್ರನ್ನ ಮಾತ್ರ ಪ್ರೀತಿ ಮಾಡ್ತಾನೆ, ಬಡ ಬಗ್ಗರು ಇಲ್ಲವೇ ಇಲ್ಲ, ಬೇಕಾದಾಗೆ ನ್ಯಾಯ ಕೊಡ್ತಾರೆ, ದೂಷಣೆ ಮಾಡ್ತಾರೆ. ಇವತ್ತು ಕೂಡ ಅದುವೇ ನಡೀತದೆ. ಅಂಥವರಿಗೆ ಸರಿಯಾಗಿ ತೀರ್ಪು ನ್ಯಾಯ ಕೊಡದ ಹೋದರೆ ಅವನು ಯಾವುದೇ ಅರಸನಾಗಲಿ, ರಾಜನಾಗಲಿ, ಚಕ್ರವರ್ತಿ ಆಗಲಿ, ರಾಷ್ಟ್ರಪತಿ ಆಗಲಿ, ಪ್ರಧಾನಿ ಆಗಲಿ, ಯಾರೇ ಆಗಲಿ, ಯಾವ ರಾಜಕಾರಣಿಗಳೇ ಆಗಲಿ, ಖಂಡಿತವಾಗಿ ಮತ್ತೆ ಕಡೆಗೆ ಅಲ್ಲಿ ಭಿನ್ನ ಮತ ಭೇದ ಒಂದಲ್ಲ ಒಂದು ರೀತಿಯಲ್ಲಿ ಮಾಡುವುದಾದರೆ, ಜಾತಿ ಮತ ಭೇದ ಮೇಲು ಕೀಳು ಮಾಡುವುದಾದರೆ ದೇವರನ್ನು ಅರಿತುಕೊಂಡ ಮೇಲೆ ಎಲ್ಲರಿಗೂ ಬರ್ತದೆ. ಅಂದರೆ ದೇವರನ್ನು ಅರಿತುಕೊಳ್ಳದವರಿಗೆ ಶಿಕ್ಷೆ ಯಾಕೆ ಅಂತ ಗೊತ್ತಿಲ್ಲ, ಆದರೆ ದೇವರು ದರ್ಶನ ಕೊಟ್ಟಂತ ನಮಗೆ ಗೊತ್ತಾಗ್ತಾ ಇದೆ, ಅಂಥವರಿಗೆ ಬಹಳ ಶಿಕ್ಷೆ ಬರ್ತದೆ ಅಂತ ಇದರ ಅರ್ಥ. ಅದಕ್ಕೆ ದೇವರು ಕೇಳಿದ್ದು, ನೀನು ಯಾರನ್ನು ನಿಂದಿಸಿ ಯಾರನ್ನು ದೂಷಣೆ ಮಾಡಿದ್ದಿ, ಯಾರನ್ನು ನಿಂದಿಸಕ್ಕೆ ಹೋಗಬಾರ್ದು, ದೂಷಣೆ ಮಾಡಕ್ಕೂ ಹೋಗಬಾರ್ದು. ಒಂದು ವೇಳೆ ಅವರು ಕೆಟ್ಟವರಾಗಿರ್ಬೋದು, ದೇವರಿಗೆ ವಿರುದ್ಧವಾಗ್ಬೋದು, ನಮ್ಮನ್ನು ದೂಷಿಸಬಹುದು, ನಿಂದಿಸಕ್ಕೆ ದೂಷಣೆ ಮಾಡಕ್ಕೆ ಹೋಗಬಾರ್ದು, ಸುಮ್ಮನೆ ಬಿಟ್ಟು ಬಿಡಬೇಕು, ಅವರ ಸವಾಸಕ್ಕೆ ನಾವು ಹೋಗಬಾರದು. ಇದು ಜ್ಞಾನೋಕ್ತಿ ಗ್ರಂಥದಲ್ಲಿ ಬಹಳ ಶ್ರೇಷ್ಠವಾಗಿ ಜ್ಞಾನಿ ಸೊಲೊಮೋನನು ಬಹಳ ಕಡೆಗೆ ಅಲ್ಲಿ ಇದನ್ನು ಹೇಳಿದ್ದಾರೆ. ಅಪೊಸ್ತಲರಾದ ಪೌಲರು ಕೂಡ ಹಳೆ ಒಡಂಬಡಿಕೆಯಲ್ಲಿ ಕೂಡ ಇದೇ ಬರೆದಿದ್ದೆ. ಅದಕ್ಕೆ ಕೀರ್ತನೆ 1 ಬಹಳ ಚೆನ್ನಾಗಿ ನಾವು ಉಪಯೋಗಿಸಬೇಕಾಗಿದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು ಅಂತೇಳಿ. ಅಂಥವ್ರು ನೋಡಿಕೊಂಡಂಥವ್ರ ಹಿಂದೆ ಹೋಗಬಾರ್ದು, ಅಂಥ ಆಲೋಚನೆ ಇರಬಾರ್ದು, ಅಂಥವ್ರು ಕೂತಲ್ಲಿ ಕೂತ್ಕೊಳ್ಬಾರ್ದು. ಕೆಲಸ ಮಾಡುವಾಗಲೂ, ಹೋಗುವಾಗಲೂ, ಬರುವಾಗಲೂ, ಮನೆಯಲ್ಲಿ ಕೂತ್ಕೊಂಡಾಗಲೂ ಕೂಡ, ಸಮಯ ಸಿಕ್ಕಿದಾಗಲೂ ಕೂಡ ನಾವು ಏನು ಮಾಡಬೇಕು, ದೇವರ ವಾಕ್ಯವನ್ನು 10 ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಅದನ್ನೇ ಓದುತ್ತೇವೆ. ಅದಕ್ಕೆ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆಯ ಮುಖಾಂತರ 10 ಆಜ್ಞೆಗಳನ್ನು ಕೊಟ್ಟಿದ್ದು ಇಸ್ರಾಯೇಲರಿಗೆ, ಅಂದರೆ ಅವರವರ ತಪ್ಪುಗಳು ಅರ್ಥ ಆಗಲಿಕ್ಕೆ. ಇದು ಕೂಡ ಇವತ್ತು ನಮ್ಮ ಜೀವಿತಕ್ಕೆ ಬಹಳ ಶ್ರೇಷ್ಠವಾದದ್ದು ನನ್ನ ಸಹೋದರ ಸಹೋದರಿಯರೇ. ಅದು 10 ಆಜ್ಞೆಗಳು ನಮ್ಮ ಪಾಪಗಳನ್ನ ತಿಳಿದುಕೊಳ್ಳುವುದಕ್ಕೆ. ಅದು ಯಾರ ಹೃದಯದಲ್ಲಿ ಮನಸ್ಸಲ್ಲಿ ಇದೆಯೋ ಅವರಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅವರ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ನಾನು ಬರೆಯುವೆನು, ಅವರೊಂದಿಗೊಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು, ಅವರ ಎಲ್ಲ ಪಾಪಗಳನ್ನು ಕ್ಷಮಿಸುವೆನು, ಅಂಥವರಿಗಿನ್ನು ಯಾರೂ ಬೋಧನೆ ಮಾಡಬೇಕಾಗುವುದಿಲ್ಲ ಎಂಬುದಾಗಿ ಯೆರೆಮೀಯ 31, 31ರಿಂದ 34, ಇಬ್ರಿಯ 8, 8ರಿಂದ 12ರವರೆಗೆ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ 10 ಆಜ್ಞೆಗಳು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರಬೇಕು. ಅದು ಈ ವಿಮೋಚನಾ ಕಾಂಡ 20ನೇ ಅಧ್ಯಾಯದಲ್ಲಿ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲಿ 10 ದಶಾಜ್ಞೆಗಳು ಬರೆಯಲ್ಪಟ್ಟಿವೆ. ಅದರಲ್ಲಿ ಬರೆದಿರೋದು 10 ವಿಷಯಗಳು. ಆದರೆ ಅದು ಮಾತ್ರವಲ್ಲ, ಅದರಲ್ಲಿ ಬಹಳ ರಹಸ್ಯಗಳು ಅಡಗಿರುತ್ತವೆ. ಒಂದೊಂದು ಆಜ್ಞೆಗೆ ಎಷ್ಟೆಷ್ಟೋ ರಹಸ್ಯಗಳಲ್ಲಿ ಅಡಕವಾಗಿವೆ. ಅದನ್ನು ನಾವು ತಿಳಿದುಕೊಳ್ಳಬೇಕು. ಕೆಲವರು ಹೇಳ್ತಾರೆ 10 ದಶಾಜ್ಞೆಗಳು ಅದು ಯಹೂದ್ಯರಿಗೆ, ನಾವು ಕ್ರೈಸ್ತರು, ನಾವು ಕ್ರೈಸ್ತರಲ್ಲ ಎಂಬುದಾಗಿ. ಖಂಡಿತವಾಗಿ ಇವರು ಸುಳ್ಳು ಬೋಧಕರುಗಳು ಆಗಿದ್ದಾರೆ. ಯಹೂದ್ಯರಿಗೆ ಬೇರೆ ದೇವರಲ್ಲ, ಕ್ರೈಸ್ತರಿಗೆ ಬೇರೆ ದೇವರಲ್ಲ, ಹಳೆ ಒಡಂಬಡಿಕೆಗೆ ಬೇರೆ ದೇವರಲ್ಲ, ಹೊಸ ಒಡಂಬಡಿಕೆಗೆ ಬೇರೆ ದೇವರಲ್ಲ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ಪದ್ಧತಿಯನ್ನು ಮಾತ್ರ ದೇವರು
ದೇವರು ರದ್ದು ಮಾಡಿದ್ದಾರೆ. ಅಂಥದನ್ನು ನಾವು ಕೂಡ ಕೈಗೊಳ್ಳಕ್ಕೆ ಹೋಗಬಾರ್ದು. ಮತ್ತಾಯ 5:17-20 ನೋಡುವಾಗ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ನಾನು ರದ್ದು ಮಾಡೋಕ್ಕೆ ಬರಲಿಲ್ಲ, ಅದನ್ನು ಸಿದ್ಧಿಗೆ ತರುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ, ಅಂದರೆ ಶಿಲುಬೆಯ ಮರಣ ಮತ್ತು ಎಲ್ಲ ವಿಷಯಗಳನ್ನು ನಾನು ರದ್ದು ಮಾಡೋಕ್ಕೆ ಬರಲಿಲ್ಲ ಎಂಬುದಾಗಿ ಇದರಲ್ಲಿ ಬರೆದಿರುವ ಒಂದು ಚಿಕ್ಕ ಅಕ್ಷರವನ್ನಾದರೂ ಚಿಕ್ಕದಾಗಿ ಬೋಧಿಸುವವನು ಪರಲೋಕಕ್ಕೆ ದೂರವಿರುವನು, ಇದ್ದಾಗೆ ಬೋಧಿಸುವವನು ಪರಲೋಕಕ್ಕೆ ಹತ್ತಿರವಾಗಿರುವನು. ಧರ್ಮಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತ ನಿಮ್ಮ ನೀತಿಗಳು ಉತ್ತಮವಾಗದ ಹೊರತು ಖಂಡಿತವಾಗಿ ಪರಲೋಕಕ್ಕೆ ಸೇರುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಸ್ವಾಮಿ ಮತ್ತಾಯ 5:17-20 ನಾವು ಇದನ್ನು ಓದುವಾಗ ಅಲ್ಲಿ ಹೇಳ್ತಾರೆ. ಆಗ ಕೆಲವೊಂದು ವಿಷಯಗಳನ್ನ ಮಾತ್ರ ನಾವು ಅಲ್ಲಿಗೆ ಏನು ಮಾಡಬೇಕಲ್ಲಿ ಅದನ್ನ ದೇವರು ರದ್ದುಪಡಿಸಿದಂಥದನ್ನ ನಾವು ಕೂಡ ಕೈಗೊಳ್ಳಲು ಹೋಗಬಾರದು. ಹಾಗೆ ಏನು ಮಾಡಬೇಕಲ್ಲಿ, ಯಾರು ಈ ರೀತಿ ದೂಷಣೆ ಮಾಡ್ತಾರೋ, ಯಾರು ನಿಂದಿಸ್ತಾರೋ, ಖಂಡಿತವಾಗಿ ಅವರಿಗೆ ಶಿಕ್ಷೆ ಇದ್ದೇ ಇದೆ. ಹಿಜ್ಕೀಯ ಅರಸನಿಗೆ ಕೂಡ ಅರಸನಾದ್ಮೇಲೆ ಗರ್ವ ಅಹಂಕಾರ ಬಂದಿದ್ದು ಇದು. ಹಾಗೆ ಯಾರು ಗರ್ವ ಅಹಂಕಾರದಲ್ಲಿ ದೇವರು ಮೇಲಕ್ಕೆ ತಂದಾಗ ಬರ್ತಾರೋ ಖಂಡಿತವಾಗಿ ಅವರಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗಲೂ ಕೂಡ ಅದುವೇ ನಡೀತಾ ಇದೆ. ಸರಿ, ಮುಂದೆ ನೋಡೋಣ. ಯಾರಿಗೆ ವಿರೋಧವಾಗಿ ಬಾಯಿ ತೆರೆದು ಒದರಿದ್ದಿ? ನಮ್ಮದೇ ತಪ್ಪಿದ್ದುಕೊಂಡು ನಮ್ಮ ಮಾತು ಇದ್ದುಕೊಂಡು ಇನ್ನೊಬ್ಬರ ಮೇಲೆ ಬಾಯಿ ತೆಗೆದು ಶಾಪ ಹಾಕುವಂಥದ್ದು, ಬೈಯುವಂಥದ್ದು, ನಿಂದಿಸುವಂಥದ್ದು, ಕಣ್ಣೀರು ಹಾಕುವಂಥದ್ದು, ಇದು ಕೂಡ ದೇವರಿಗೆ ವಿರುದ್ಧ. ತಪ್ಪು ನಮ್ಮಲ್ಲೇ ಇರ್ತದೆ, ಆದರೆ ಅವರನ್ನು ಬೈಯೋದು, ಮಾಡೋದು, ದೂಷಣೆ ಮಾಡೋದು, ನಮ್ಮ ತಪ್ಪುಗಳನ್ನ ನಾವು ಅರ್ಥ ಮಾಡಿಕೊಳ್ಳದೆ ನಾನೆಂಬ ಗರ್ವ ಅಹಂಕಾರದಲ್ಲಿ ಬಂದಾಗ ಅಂಥವರಿಗೂ ದೇವರು ಒಂದಲ್ಲ ಒಂದು ಶಿಕ್ಷೆಯನ್ನು ಕೊಡುತ್ತಲೇ ಬರ್ತಾ ಇದ್ದಾರೆ. ಇದಕ್ಕೆ 10 ದಶಾಜ್ಞೆಗಳಲ್ಲಿ ಕೊಲೆ ಮಾಡಬೇಡ ಅಂದರೆ ನರಹತ್ಯೆ ಮಾಡಬೇಡ ಅಂತ ಒಂದು ಆಜ್ಞೆ ಇದೆ. ಕೊಂದರೆ ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಅನಾವಶ್ಯವಾಗಿ ಬೈಯೋದು, ಕಣ್ಣೀರು ಹಾಕೋದು, ನಾನಾ ರೀತಿಯಲ್ಲಿ ಅವರ ಆಸ್ತಿ ಪಾಸ್ತಿಯನ್ನು ನುಂಗೋದು, ಸಾಲ ಕೊಡೋದು, ಬಡ್ಡಿಗೆ ತಗೊಳ್ಳೋದು, ಇತರರಿಗೆ ಮುಖಾಂತರ ಅವರಿಗೆ ಸಾಲ ಕೊಡಿಸೋದು, ಒಂದು ವಸ್ತುಗಳನ್ನ ಅಡ ಇಡಿಸೋದು, ಅದರಲ್ಲಿ ಕಮಿಷನ್ ತಗೊಳ್ಳೋದು, ನಾನಾ ರೀತಿ ಕೊಲೆಗೆ ಸಂಬಂಧಪಡ್ತದೆ. ಹಾಗೆ ಬಾಯಿ ತೆರೆದು ಬಾಯಿಂದ ಯಾರನ್ನು ನಿಂದಿಸಿದ್ದಿ, ಬಹಳ ಎಚ್ಚರ, ಅದಕ್ಕೂ ಶಾಪ ಬಂದೇ ಬರುತ್ತದೆ. ನೀನು ಸೊಕ್ಕಿನಿಂದ ನೋಡಿದ್ದು ಯಾರನ್ನು ನೋಡಿ ಒಳ್ಳೆ ನೋಟದಿಂದ ನೋಡಲಿಲ್ಲ. ಗರ್ವ ಅಹಂಕಾರ ಸೊಕ್ಕು, ಅವನಂಥವನು, ಇವನು ಇಂಥವನು, ಅವನು ನನ್ನ ಹತ್ತಿರ ಬರಬಾರ್ದು, ಇವನು ನನ್ನ ಹತ್ತಿರ ಬರಬಾರ್ದು, ಅವನು ದೂರ ಇರಬೇಕು, ಅಥವಾ ಅವನನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾನು ಹೀಗೆ. ಈಗ ಒಬ್ಬೊಬ್ಬರನ್ನ ಕಾಣ್ತೇವೆ, ಒಂದೊಂದು ರಾಜಕಾರಣಿಗಳು ಒಂದೊಂದು ಐಶ್ವರ್ಯಂತ ಅಲ್ಲಿನಿಲ್ಲ, ಹೋಗಬಾರ, ಇಂಥ ಜನಗಳಿಗೆ ಒಂದು ಬೆಲೆ ಕೊಡದೆ, ಅವರಿಗೊಂದು ಘನಮಾನ ಸಲ್ಲಿಸದೆ, ಬಹಳ ಒಂದು ಕೀಲು ಶಬ್ದದಿಂದ ಏಯ್ ಎಂಬುದಾಗಿ ಇತರ ವಚನಗಳಿಂದ ಲೇ ಅಂತ ಕೂಗಿ ಕರೀತಾರೆ. ಹೋಗಲಿ, ಬಾರಲಿ ಅಂತ ನಾನಾ ರೀತಿಯಿಂದ ಸೊಕ್ಕಿನ ಮಾತುಗಳು ಬರ್ತದೆ. ಇದು ಕೂಡ ದೇವರಿಗೆ ಬಹಳ ವಿರುದ್ಧವಾದದ್ದು. ಅಂಥವರಿಗೆ ಕೂಡ ಶಿಕ್ಷೆ ಬಂದೇ ಬರುತ್ತದೆ. ಇಸ್ರಾಯೇಲ ಸದಮಲ ಸ್ವಾಮಿಯನ್ನಲ್ಲವೇ ನೀನು ದೇವರನ್ನು ಮರೆತುದರಿಂದ ಏನು ಮಾಡಿದ್ಯಾ? ನೀನು ಇಲ್ಲಿ ನಿಂದಿಸಿದ್ದು, ದೂಷಿಸಿದ್ದು, ಬಾಯಿ ತೆರೆದು ವಿರೋಧವಾಗಿ ಮಾತನಾಡಿದ್ದು, ಸೊಕ್ಕಿನಿಂದ ನೋಡಿದ್ದು, ನಾನಾ ರೀತಿ ಯಾರನ್ನ ನೀನು ಸದಮಲ ಸ್ವಾಮಿಯನ್ನೆಲ್ಲ ದೇವರನ್ನು ಮರೆತು ಬಿಟ್ಟಿದ್ದೀಯಾ. ಮೊದಲು ಹೇಗಿದ್ದೀಯಾ, ನಿನ್ನ ಅರಸನನ್ನಾಗಿ ಮಾಡಿದ್ದೆ, ಆ ಗರ್ವ ಅಹಂಕಾರದಿಂದ ತಾನೇ ನೀನು ಈ ರೀತಿ ಆಗಿದ್ದು ಅಂತ ದೇವರಲ್ಲಿ ವಿಚಾರಿಸ್ತಾ ಇದ್ದಾರೆ. ಯಾರನ್ನ? ಹಿಜ್ಕೀಯ ಅರಸನ. ಹಾಗೆ ಇದು ನಮ್ಮ ಜೀವಿತ ಕೂಡ ಗರ್ವ ಅಹಂಕಾರ ಬಂದಾಗ ದೇವರು ಅಂತ ಶಿಕ್ಷೆಗೆ ಒಳಪಡಿಸಿ ಆಗ ನಮ್ಮನ್ನು ವಿಚಾರಿಸೋನಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಾಯಿ ಕೇಳಿದರೂ ದೇವರು ನಮ್ಮನ್ನು ಪರಲೋಕದಲ್ಲಿ ಕುಳಿತುಕೊಂಡು ನೋಡೋರು ಆಗಿದ್ದಾರೆ. ಪವಿತ್ರಾತ್ಮ ಇಲ್ಲಿಂದ ತಂದೆಯಾದ ದೇವರಿಗೆ ವರದಿ ಮಾಡೋರು ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಯೆಶಾಯ 1ನೇ ಅಧ್ಯಾಯ 18-20 ನಾವು ಓದುವಾಗ ಅಲ್ಲಿ ಯೆಶಾಯನ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಿದಾಗ ಅವರು ತಪ್ಪಿ ಹೋದಾಗ ಬನ್ನಿರಿ ವಾದಿಸೋಣ ಅಂತ ಕೇಳ್ತಾ ಇದ್ದಾರೆ. ಕಾರಣ ಇಸ್ರಾಯೇಲರು ಬಹಳ ಕಷ್ಟ, ಸಂಕಟ, ದುಃಖಕ್ಕೆ ಒಳಗಾದ್ರು. ಆಗ ಯೆಶಾಯ ಪ್ರವಾದಿ ಹೇಳ್ತಾನೆ, ಬನ್ನಿರೀಗ ವಾದಿಸೋಣ. ಯೆಶಾಯ ಪ್ರವಾದಿಯ ಮುಖಾಂತರ ನನ್ನ ತಪ್ಪು, ನಿಮ್ಮ ತಪ್ಪು, ಯಾಕೆ ನೀವು ಶಿಕ್ಷೆಗೆ ಒಳಗಾಗಿದ್ದೀರಿ? ನನ್ನ ಮಾತು ನೀವು ಕೇಳದಿರುವ ಕಾರಣ ನಾನು ನನ್ನ ಸೇವಕರನ್ನು ನಿಮ್ಮ ಬಳಿಗೆ ಕಳುಹಿಸಿದೆ. ಅವರು ತಿಳಿಸಿದರು. ಅದಕ್ಕೆ ಅದನ್ನ ಪ್ರವಾದಿಗಳನ್ನು ಮತ್ತು ಸಾಕ್ಷಿಗಳನ್ನು ತಡ ಮಾಡದೆ, ಅವರಿಗೆ ಅವಕಾಶ ಕೊಡದೆ ನಿನ್ನ ಬಳಿಗೆ ಅದನ್ನು ಕಳುಹಿಸಿದೆ. ನಿನ್ನ ಕೆಟ್ಟತನವನ್ನು ಬಿಡಲಿಲ್ಲ, ಗರ್ವ ಅಹಂಕಾರವನ್ನು ಬಿಡಲಿಲ್ಲ. ಏನು ಮಾಡಿದ್ಯಾ? ನೀನು ನಿಂದಿಸಿದ್ಯಾ, ದೂಷಿಸಿದ್ಯಾ, ಬಾಯಿ ತೆರೆದು ಸೊಕ್ಕಿನ ಮಾತನ್ನು ಮಾತನಾಡಿದ್ದೀಯಾ, ಸೊಕ್ಕಿನಿಂದ ನೋಡಿದ್ದೀಯಾ,
ಜಾತಿ ಮತ ಭೇದ ತಂದು ಹೀಯಾಳಿಸಿದ್ದೀಯ ನೀನು. ಮೇಲು ಕೀಳು ಬಡವ ನಾನಂತ ಜಾತಿ ಇಂಥ ಜಾತಿ ಎಂದು ನೋಡಿದ್ದೀಯಾ, ಗರ್ವ ಅಹಂಕಾರದಿಂದ ಮೆರೆದಿದ್ದೀಯಾ. ಆದ್ದರಿಂದ ನೀನು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀಯ. ಬನ್ನಿರೀಗ ವಾದಿಸೋಣ ಅಂತ ದೇವರು ಹೇಳ್ತಾರೆ. ಹಾಗೆ ಇವತ್ತು ದೇವರು ಆದುಕೊಂಡಂತ ಸೇವಕರುಗಳನ್ನು ಕೂಡ ದೇವರು ಆಗ ಏನ್ ಮಾಡ್ತಾರೆ, ಅಂಥವ್ರ ಬಳಿಗೆ ಒಂದಲ್ಲ ಒಂದು ರೀತಿಯಿಂದ ಹೋಗುವ ಹಾಗೆ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಇಂಥ ತಪ್ಪು ಮಾಡಿದ್ದೀಯಾ. ಅಲ್ಲಿ ಏನು ಕೌನ್ಸಿಲಿಂಗ್ ಸಮಾಲೋಚನೆ ಮಾಡ್ತಾರೆ. ನಿಜವಾಗಿ ದೇವರಿಂದ ಆಯ್ಕೆಯಾದ ಸೇವಕರುಗಳು ಏನ್ ಮಾಡಿದೆ ಈ ರೀತಿ ಎಲ್ಲ ನಡೆದಿದೆಯಾ ಎಂಬುದಾಗಿ. ಆವಾಗ ದೇವರ ಆತ್ಮಲ್ಲಿ ಇರುವುದಾದ್ರೆ ಅವರು ಒಪ್ಪಿಕೊಳ್ತಾರೆ, ಹೌದು ನಾನು ಈ ರೀತಿ ಮಾಡಿದೆ. ಅದಕ್ಕೆ ಆಗ ಸೇವಕರುಗಳ ಬಾಯಲ್ಲಿ ದೇವರು ಹೇಳ್ತಾರೆ, ಬನ್ನಿರೀಗ ವಾದಿಸೋರ, ತಪ್ಪು ಇದರಿಂದೇ ಬಂದಿದೆಪ್ಪ ಅಂತ ಹೇಳುವಂಥದ್ದು. ಮುಂದೆ ನಿಮ್ಮ ಪಾಪಗಳು ಕಡು ಕೆಂಪಾದ್ರೂ ಹಿಮದಂತೆ ಬಿಳುಪಾಗು ನಿನ್ನವಾಗ ದೇವರ ಸೇವಕರುಗಳಲ್ಲಿ ಹೇಳ್ತಾರೆ, ದೇವರಿಂದ ಆಯ್ಕೆಗೊಂಡವರಾದ್ರೆ ನಿಮ್ಮ ಪಾಪಗಳು ಎಷ್ಟೇ ಕಠಿಣವಾಗಿರಲಿ, ಈಗ ಇನ್ನು ಮುಂದೆ ಆದರೂ ದೇವರಲ್ಲಿ ಕ್ಷಮೆಯನ್ನು ಕೇಳಿ ಕ್ಷಮೆ ಯಾಚಿಸಿ ಮುಂದೆ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ದೇವರು ಖಂಡಿತವಾಗಿ ನಿಮ್ಮನ್ನು ಕ್ಷಮಿಸ್ತಾರೆ. ಅದು ಸಂಪೂರ್ಣ ಹೃದಯ ಪ್ರೀತಿ ಪ್ರಾಣದಿಂದ ಪೂರ್ಣ ವಿಶ್ವಾಸ ಭಯ ಭಕ್ತಿಯಿಂದ ದೇವರಲ್ಲಿ ಪಶ್ಚಾತ್ತಾಪ ಪಡುವುದಾದರೆ ಖಂಡಿತವಾಗಿಯೂ ನಿಮ್ಮನ್ನು ದೇವರು ಕ್ಷಮಿಸ್ತಾನೆ ಎಂಬುದಾಗಿ ಯೆಶಾಯ ಪ್ರವಾದಿಯ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಿದಾಗೆ ಇವತ್ತು ಕೂಡ ದೇವರು ಆದುಕೊಂಡವರ ಮುಖಾಂತರ ಈ ಮಾತನ್ನ ಹೇಳಿಸುತ್ತಾರೆ. ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಮತ್ತು ತಿಳಿಸಿದಾಗ ಒಪ್ಪದೆ ತಿರುಗಿ ಬಿದ್ದು ಒಂದ್ಸಲ ನಮ್ಮ ಕಾಯಿಲೆ ಬಿಡಾದ್ರೆ ಸಾಕು, ನಮಗೆ ಸರಿಯಾದರೆ ಸಾಕಪ್ಪ ಅಂತೇಳಿ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಎರಡು ಮನಸ್ಸಿರುವುದಾದರೆ ಖಂಡಿತವಾಗಿ ಕತ್ತಿಯ ಬಾಯಿಗೆ, ಅಂದರೆ ಹದವಾದ ಕತ್ತಿ, ಇಬ್ಬಾಯಿ ಕತ್ತಿಯಲ್ಲಿ ಒಂದು ಪೆಟ್ಟು ಬಿದ್ದರೆ ಅವರು ಪೆಟ್ಟು ಒಂದು ತುಂಡು ಎರಡು ಸಂಪೂರ್ಣಲ್ಲಿ ನಾಶ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ಇಲ್ಲಿ ದೇವರು ಕೂಡ ಅದನ್ನೇ ಹೇಳಿದ್ದು. ಇದನ್ನೇ ಏನಪ್ಪ ಅಂದರೆ ಇಸ್ರಾಯೇಲ್ ಸದಮಲ ಸ್ವಾಮಿಯನ್ನಲ್ಲವೇ ನೀನು ದೂಷಿಸಿದ್ದು ಅಂತ. ಹಾಗೆ ಒಂದು ವೇಳೆ ಹಿಜ್ಕೀಯ ಅರಸನು ಪಶ್ಚಾತ್ತಾಪ ಪಟ್ಟ ಹಾಗೆ ನಾವು ಕೂಡ ಪಶ್ಚಾತ್ತಾಪ ಪಡಬೇಕು. ನಾಟಕದ ಪಶ್ಚಾತ್ತಾಪ ಆಗಬಾರದು, ಬಹಳ ಎಚ್ಚರವಾಗಿ ಇರಬೇಕು. 23ನೇ ವಚನ, 2 ಅರಸು 19:23. ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನು ಹತ್ತಿದ್ದೇನೆ. ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ, ಅಂದರೆ ಯಾರಿಗೆ, ಹಿಜ್ಕೀಯ ಅರಸರಿಗೆ ಹೇಳ್ತಾರೆ, ನಿನ್ನ ಸೇವಕರುಗಳ ಮುಖಾಂತರ ಅವರನ್ನು ಇಟ್ಟುಕೊಂಡು ನೀನು ಗರ್ವ ಅಹಂಕಾರದಲ್ಲಿ ನೀನು ಮೆರೆದೆ, ದೇವರನ್ನು ನೀನು ದೂಷಣೆ ಮಾಡಿದೆ ಅಂತೇಳಿ. ಹಾಗೆ ಇವತ್ತು ಅನೇಕರೊಂದು ದೊಡ್ಡ ಲೆವೆಲಿಗೆ ಬಂದಾಗ, ದೊಡ್ಡ ಅಧಿಕಾರಿಗಳು, ಅರಸರುಗಳು, ರಾಜರುಗಳು, ಅಧಿಕಾರಿಗಳಾದಾಗ ಅವರ ಕೈ ಕೆಳಗೆ ಇರೋರನ್ನು ಗರ್ವ ಅಹಂಕಾರದಲ್ಲಿ ಮೆರೆಯುತ್ತಾರೆ. ದೇವರ ವಾಕ್ಯವನ್ನ ನಿಂದಿಸಿ ಬಿಡ್ತಾರೆ. ದೇವರನ್ನು ತಿಳಿಯದವರಿಗೆ ಕೂಡ ಗೊತ್ತಿಲ್ಲ, ದೇವರು ತಿಳಿದವರಿಗೆ ಹೇಳುವಂಥ ಮಾತುಗಳು, ಅವರಿಗೆ ಬರುವಂಥ ಕಷ್ಟಗಳು. ಆಗ ದೇವರನ್ನು ಮರೆತೇ ಬಿಡ್ತಾರೆ. ದೇವರು ನನ್ನನ್ನು ಈ ಮಟ್ಟಕ್ಕೆ ಏರಿಸಿದ್ರು, ದೇವರು ನನಗೆ ಇಷ್ಟು ಆಸ್ತಿ ಪಾಸ್ತಿಯನ್ನು ಕೊಟ್ಟರು, ಇಂಥ ಕೆಲಸವನ್ನು ಕೊಟ್ಟರು, ಶಾಂತಿ ಸಮಾಧಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ಮರೆತೇ ಬಿಡ್ತಾರೆ. ಅಲ್ಲಿ ಗರ್ವ ಅಹಂಕಾರದಿಂದ ಮೆರೆಯುತ್ತಾರೆ. ಅದಕ್ಕೆ ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ. ಆಗ ಯಾರನ್ನು ನಿಂದಿಸಿದೀಯಾ? ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸಿದಂಥ ದೇವರನ್ನು ನಿಂದಿಸಿದ್ದೀಯಾ ಅಂತ ಇದರ ಅರ್ಥ. ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರವನ್ನು ಹತ್ತಿದ್ದೇನೆ. ನನ್ನ ಸಾಮರ್ಥ್ಯದಿಂದ, ನನ್ನ ಬಲದಿಂದ ನನ್ನಿಂದ ಯಾರು ಏನು ಮಾಡಲು ಸಾಧ್ಯವಿಲ್ಲ, ಆದ್ದರಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂತ ಅನೇಕರು ಹೇಳ್ತಾರೆ. ಇವತ್ತು ಅವ್ರಿಗೆ ಯಾವ ಇಡೀ ಜಾತಿ ಜನಾಂಗ ಯಾರಿವೆ, ನಾನು ದುಡ್ದೆ, ನಾನು ಮಾಡಿದೆ, ನಾನು ಕಷ್ಟಪಟ್ಟೆ, ನಾನು ಮನೆ ಕಟ್ಟಿದೆ, ನನ್ನ ಮಕ್ಕಳನ್ನು ನಾನು ಓದಿಸಿದೆ, ಅಲ್ಲಿ ಕಳಿಸಿದೆ, ಇಲ್ಲಿ ಕಳಿಸಿದೆ, ಇಷ್ಟು ಬಂಗಾರ ಮಾಡಿದೆ, ಇಷ್ಟು ಆಸ್ತಿ ಮಾಡಿದೆ, ಇದೆಲ್ಲವೂ ನನ್ನದೇ, ನನ್ನ ಯಾರು ಏನು ಮಾಡಲು ಸಾಧ್ಯವಿಲ್ಲ ಅಂತ ಹೇಳುವಂಥ ಗರ್ವ ಅಹಂಕಾರದಲ್ಲಿ ಉಬ್ಬಿ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ನನ್ನಿಂದ ಯಾರು ನನ್ನ ಏನು ಮಾಡಲು ಸಾಧ್ಯವಿಲ್ಲ, ನನ್ನಿಂದ ನಾನೇ ಬೆಳೆದೆ ಅಂತೇಳಿ. ಸರಿಯಪ್ಪ, ನಿನಗೆ ಜನ್ಮ ಯಾರು ಕೊಟ್ಟರು? ತಂದೆ ತಾಯಿಯ ಮುಖಾಂತರ. ಆದಿಕಾಂಡ 1ನೇ ಅಧ್ಯಾಯ 20 ವಚನಗಳನ್ನು ನೋಡುವಾಗ ಅಲ್ಲಿ ಆದಿ ಮಾನವ ಹವ್ವಳನ್ನು ಸ್ಪಷ್ಟವಾಗಿ ದೇವರು ಸೃಷ್ಟಿ ಮಾಡಿದರು. ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮೊಟ್ಟ ಮೊದಲು ಒಂದು ಪುರುಷ ಮತ್ತು ಒಂದು ಸ್ತ್ರೀ, ಅಂದರೆ ಆದಾಮ ಹವ್ವಳನ್ನು ದೇವರು ಸೃಷ್ಟಿ ಮಾಡಿದರು. ಅವರ ಸಂತಾನ ಇವತ್ತು ಭೂಲೋಕದಲ್ಲಿ ಇರುವಂಥದ್ದು ಅಂತ ಹೇಳಿ 18 ಪುರಾಣಗಳಲ್ಲಿ ಭವಿಷ್ಯತ್ ಪುರಾಣ ಭಾಗ 2ರಲ್ಲಿ ಈ ವಿಷಯಗಳು ಬರೆಯಲ್ಪಟ್ಟಿವೆ ಸ್ಪಷ್ಟವಾಗಿ. ದೇವರ ನಮಗೆ ಸ್ತೋತ್ರ. ಹಾಗೆ ಅನೇಕರು ಮೆರೀತಾ ಇದ್ದಾರೆ. ಎಲ್ಲಿ ಜೀವಿಸ್ತಾ ಇದ್ದೀಯಾ? ಭೂಮಿಯಲ್ಲಿ ಜೀವಿಸ್ತಾ ಇದ್ದೀಯಾ? ಭೂಮಿಯನ್ನು ನೀನು ಸೃಷ್ಟಿ
ಸೃಷ್ಟಿ ಮಾಡಿದ್ಯೋ. ನೀನು ಬದುಕಬೇಕಾದ್ರೆ ನಿನಗೆ ಗಾಳಿ ನೀನು ಸೃಷ್ಟಿ ಮಾಡಿದ್ಯೋ. ಸೂರ್ಯನ ಬೆಳಕಿಲ್ಲದೆ ನಿನಗೆ ಜೀವಿಸಕ್ಕಾಗ್ತದೋ? ಚಂದ್ರನ ಬೆಳಕಿಲ್ಲದೆ ಜೀವಿಸಕ್ಕಾಗ್ತದೋ? ರಾತ್ರಿ ಹಗಲು ನಿನಗೆ ಇಲ್ಲದೆ ಜೀವಿಸಕ್ಕಾಗ್ತದೋ? ಮಳೆ ಗಾಳಿ ಇಬ್ಬನಿ ಇಲ್ಲ ಇದ್ರೆ ನಿನಗೆ ಜೀವಿಸಕ್ಕಾಗ್ತದೋ? ನಿನಗೆ ಆಹಾರ ಎಲ್ಲಿಂದ ಭೂಮಿಯಿಂದ ಬೆಳೀತದೆ. ಅದಕ್ಕೆ ನೀರು, ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಗಾಳಿ ಇಲ್ಲದ್ರೆ ಅದು ಬೆಳೀತಿದೋ? ಈ ಆಹಾರವನ್ನು ನೀನು ಉತ್ಪತ್ತಿ ಮಾಡಿದ್ದೀಯೋ? ನಿನ್ನನ್ನು ಉದ್ದ ದಪ್ಪ ನೀನು ಮಾಡಿದ್ದೀಯೋ? ನಿನಗೆ ಓದಲಿಕ್ಕೆ ಬರಲಿಕ್ಕೆ ನೀನು ಎಷ್ಟೋ ವಿದ್ಯಾವಂತನಾಗಿರ್ಬೋದು, ಎಷ್ಟೋ ದೊಡ್ಡ ಅಧಿಕಾರಿ ಆಗಿರ್ಬೋದು. ಇದಕ್ಕೆ ಜ್ಞಾನ ಬೇಕು. ಜ್ಞಾನ ನಿನಗೆ ನೀನು ಕೊಟ್ಟಿದ್ದೀಯೋ ಅಥವಾ ನಿನ್ನ ತಂದೆ ತಾಯಿ ಕೊಟ್ಟಿದ್ದಾರೋ? ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ನನ್ನ ಸಹೋದರ ಸಹೋದರಿ. ಯಾವಾಗಲೂ ದೇವರು ಉನ್ನತ ಸ್ಥಾನಕ್ಕೆ ಏರಿಸುವಾಗ ಖಂಡಿತವಾಗಿ ನಾವು ಕುಬ್ಬಿ ಹೋಗಬಾರದು. ನಾನು ಅಂತೇಳಿ ಒಂದಲ್ಲ ಒಂದು ದಿವಸ ಕೊನೆಗೆ ಯೌವನ ಪ್ರಾಯ ತೀರಿದ ಮೇಲೆ ಕೂಡ ಬಹಳ ಶಿಕ್ಷೆಗೊಳಗಾಗಬೇಕಾಗ್ತದೆ. ಪ್ರಸಂಗಿ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಜ್ಞಾನಿ ಸೊಲೊಮೋನ ಅದನ್ನೇ ಹೇಳಿದ್ದಾರೆ. ನಿನ್ನ ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಇರಬೇಡ ಎಂಬುದಾಗಿ. ಅದುವೇ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಮ್ಮ ಆತ್ಮವು ನಮ್ಮ ಜೀವ ದೇವರಿಂದ ಬಂತು, ಅದು ವಾಪಸ್ಸು ದೇವರ ಬಳಿಗೆ ಸೇರುವುದಕ್ಕಿಂತ ಮೊದಲು ದೇವರನ್ನು ಮರೆಯಬಾರದು, ಇಲ್ಲದ್ರೆ ನರಕಕ್ಕೆ ಹೋಗ್ತದೆ, ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಹಾಗೆ ಅನೇಕರು ದೇವರನ್ನ ಮರೆತು ಬಿಡ್ತಾರೆ. ಕಡೆಗೆ ನನಗೆ ದೇವರು ಹಾಗೆ ಮಾಡ್ದ, ಕಷ್ಟ ಬಂದಾಗ ದೇವರು ಹಾಗೆ ಮಾಡ್ದ, ಹೀಗೆ ಮಾಡ್ದ, ಸೊಕ್ಕಿನಿಂದ ಮರೆದಾಗ ಅಲ್ಲಿ ದೇವರ ನೆನಪೇ ಅಲ್ಲಿ ಇಲ್ಲ. ಅದಕ್ಕೆ ಹೇಳಿದ್ದು, ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನು ಹತ್ತಿದ್ದೇನೆ ಎಂಬುದಾಗಿ ಗರ್ವಹಂಕಾರ ಮೆರೆಯಬಾರದು. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಇದರಲ್ಲಿ ಏನಾದರೂ ನಾವುಗಳು ಮತ್ತು ಕೇಳಿದವರು ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ, ನಿಮ್ಮ ಆಶೀರ್ವಾದ ಇಲ್ಲದೆ ಯಾರೂ ಪಾಪ ಪರಿಹಾರದಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ, ಪರಿಶುದ್ಧರಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಪ್ರೀತಿ ಅನುಸಾರ ಎಲ್ಲರ ಮೇಲೆಯೂ ನಿಮ್ಮ ಒಂದು ಪ್ರೀತಿ ಕರುಣೆ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲೂ ಶಾಂತಿ ಸಮಾಧಾನದಲ್ಲಿ ನಡೆಯುವ ಹಾಗೆ, ದೇವರು ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಗಳನ್ನು ಮರೆಯದೆ ದೇವರ ಮೇಲೆ ವಿಶ್ವಾಸವಿಟ್ಟು ಜೀವಿಸುವ ಹಾಗೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.